ಸಿ ಮತ್ತು ಬಿ. ಹೌದಾ? ಹಾಗಾಗಿ ನಾವು ಏನು ಸೇವಿಸ್ತಕ್ಕಂಥ ಆಹಾರಗಳಲ್ಲಿ ಎಲ್ಲ ವಿಟಮಿನ್ಗಳು ಸರಿಯಾದ ಪ್ರಮಾಣದಲ್ಲಿರಬೇಕು, ಪ್ರೋಟೀನ್ಗಳು ಸರಿಯಾದ ಪ್ರಮಾಣದಲ್ಲಿರಬೇಕು. ಹೌದಾ? ಪ್ರೋಟೀನ್ಗಳು ಎದಕ್ಕೆ ಉಪಯೋಗ ಅಂತಂದ್ರೆ ಮನುಷ್ಯನ ದೇಹಕ್ಕೆ ಪ್ರೋಟೀನ್ಗಳಿಂದ ಜೀವಕೋಶಗಳು ವೃದ್ಧಿ ಆಗ್ತಾವು. ಏನಾಗ್ತಾವ? ವೃದ್ಧಿ ಆಗ್ತಾವ. ಜೀವಕೋಶಗಳು ವೃದ್ಧಿ ಆಗ್ತಾವ. ಅದಾದ ನಂತರ ಈಗ ನಿಮಗೆ ಗಾಯ ಆಗಿರ್ತದಿಲ್ಲ, ಆಟ ಆಡುವಾಗ ಎಲ್ಲರೂ ಬೀಳ್ತೀರಿ, ಗಾಯ ಆಗ್ತದೆ. ಒಂದ್ ಸ್ವಲ್ಪ ದಿನ ಆದ ನಂತರ ಗಾಯ ವಾಸಿ ಆಗ್ತದಿಲ್ಲ. ಆ ಗಾಯ ಯಾಕೆ ವಾಸಿ ಆಗ್ತದಪ್ಪ ಅಂತಂದ್ರೆ ಪ್ರೋಟೀನ್ಗಳು ಆ ಕೆಲಸವನ್ನ ಮಾಡ್ತಾವ. ಹೌದಾ? ಪ್ರೋಟೀನ್ಗಳಲ್ಲಿ ಅಮೈನೋ ಆಮ್ಲಗಳು ಅಂತ ಇರ್ತಾವ. ಈ ಅಮೈನೋ ಆಮ್ಲಗಳು ಏನ್ ಮಾಡ್ತಾವ ಅಂತಂದ್ರೆ ಈ ಗಾಯಗಳನ್ನ ವಾಸಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾವು. ಅರ್ಥ ಆಯ್ತು? ನಮ್ಮ ರಕ್ತದಲ್ಲಿ ಏನಪ್ಪಾ ಅಂತಂದ್ರೆ ಬಿಳಿ ರಕ್ತ ಕಣಗಳು ಅಂತ ಇರ್ತಾವ. ಈ ಬಿಳಿ ರಕ್ತ ಕಣಗಳು ಏನ್ ಮಾಡ್ತಾವ ಅಂತಂದ್ರೆ ಹೊರಗಡೆಯಿಂದ ಬಂದಂತಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳ ಜೊತೆ ಹೋರಾಡಿ ಏನ್ ಮಾಡ್ತಾವ ಅಂತಂದ್ರೆ ಆ ಗಾಯಗಳನ್ನ ವಾಸಿ ಆಗುವಂತೆ ಮಾಡ್ತಾವು. ಹಾಗಾಗಿ ನಮ್ಮ ಆಹಾರದಲ್ಲಿ ಪ್ರೋಟೀನುಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅದಾದ ನಂತರ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಹೌದಾ? ನೀರು ಅತಿ ಅವಶ್ಯಕ. ಮನುಷ್ಯನ ದೇಹಕ್ಕೆ ನೀರು ಅತಿ ಅವಶ್ಯಕ. ಹಾಗಾಗಿ ನೀವು ಹಾಗಾಗಿ ಮಾಡಬೇಕು ಅಂತಂದ್ರೆ ಹೆಚ್ಚು ನೀರನ್ನ ಕುಡಿಬೇಕು. ಹೆಚ್ಚು ನೀರನ್ನ ಕುಡಿದಾಗ ಏನಾಗ್ತದಪ್ಪ ಅಂತಂದ್ರೆ ದೇಹದ ಆಂತರಿಕವಾಗಿ ಎಲ್ಲಾ ಜೀವಕೋಶಗಳು ಏನ್ ಮಾಡ್ತಾವ ಅಂತಂದ್ರೆ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾವು. ಮತ್ತು ಜೀವನ ಕ್ರಿಯೆ ಸರಿಯಾಗಿ ನಡೀತದೆ. ಹೌದಾ? ಆಂತರಿಕವಾಗಿ ಎಲ್ಲಾ ಜೀವಕ್ರಿಯೆಗಳು ಸರಿಯಾಗಿ ನಡೀತಾವ. ಅದಕ್ಕಾಗಿ ನಾವು ಹೆಚ್ಚು ನೀರನ್ನ ಸೇವಿಸಬೇಕು. ಅದಾದ ನಂತರ ಕೊನೆಯದಾಗಿ ನಮಗ ನಾರು ಪದಾರ್ಥಗಳು ಅಂತೇಳಿ ಬರ್ತಾವ. ಈ ನಾರು ಪದಾರ್ಥಗಳನ್ನು ಕೂಡ ನಾವು ಅಲ್ಪ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇವಿಸಬೇಕು. ಈ ನಾರು ಪದಾರ್ಥಗಳನ್ನು ಸೇವಿಸಿದಾಗ ಜೀರ್ಣಕ್ರಿಯೆ ಸರಿಯಾಗಿ ನಡೀತದೆ. ಅರ್ಥ ಆಯ್ತು? ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಅಂತಂದ್ರೆ ಸಮತೋಲಿತ ಆಹಾರವನ್ನ ಸೇವಿಸಬೇಕು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಪೋಷಣಾ ಅಭಿಯಾನದ ಉದ್ದೇಶ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಸಮತೋಲಿತ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಎಲ್ಲಾ ಆಹಾರದ ಘಟಕಾಂಶಗಳನ್ನು ಹೊಂದಿರತಕ್ಕಂಥ ಸಮತೋಲಿತ ಆಹಾರವನ್ನ ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಸೇವಿಸಬೇಕು. ಇಂದಿನ ಮಕ್ಕಳೇ ನಾಳಿನ. ಹೌದಾ? ಮಕ್ಕಳು ಏನಾದ್ರೂ ಬಲಿಷ್ಠರಾದ್ರು ಅಂತಂದ್ರೆ ನಮ್ಮ ದೇಶ ಏನಿರ್ತದೆ ಬಲಿಷ್ಠವಾಗಿರ್ತದೆ. ನಾವು ಬಲಿಷ್ಠವಾಗಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಆಹಾರವನ್ನ ಸೇವಿಸಬೇಕು, ಒಳ್ಳೆ ರೀತಿಯ ವ್ಯಾಯಾಮವನ್ನ ಮಾಡಬೇಕು. ಹೌದಾ? ಇಲ್ಲಿಗೆ ನನ್ನ ಎಲ್ಲ ಮಾತುಗಳನ್ನು ಮುಗಿಸ್ತೇನೆ.